ಇನ್ನು ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಈ ಚಾರ್ಜ್ ಶೀಟ್ ಅನ್ನು ಯಾವಾಗ ಸಲ್ಲಿಕೆ ಮಾಡಬಹುದು ಅನ್ನುವಂತ ಕುತೂಹಲ ಜನಸಾಮಾನ್ಯರಿಗೂ ಕೂಡ ಇತ್ತು. ಯಾಕಂದ್ರೆ ತನಿಖೆಯ ಸಂದರ್ಭದಲ್ಲಿ ಏನೇನ್ ಸಾಕ್ಷಿಗಳು ಸಿಕ್ಕಿದೆ, ಏನೇನ್ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ, ಇದೆಲ್ಲವೂ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ. ಗೊತ್ತಿಲ್ಲದಂತ ವಿಚಾರಗಳು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗುತ್ತೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಅನ್ನೋ ಪ್ರಶ್ನೆಗೆ ತಯಾರಿ ಆಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಮೇಲೆ ಕಮಿಷನರ್ ದಯಾನಂದ್ ನಿಗಾ ಇಟ್ಟಿದ್ದಾರೆ. ಅಪ್ ಟು ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಏನೇನು ಇರಬೇಕು, ಏನು ಎತ್ತ ಪ್ರತಿಯೊಂದನ್ನು ಕೂಡ ಅವರು ನಿಗಾ ಇಡ್ತಾ ಇದ್ದಾರೆ. ಪೆನ್ ಟು ಪೆನ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈ ಚಾರ್ಜ್ ಶೀಟ್ ತಯಾರಿಕೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು. ಚಿಕ್ಕ ಕ್ಲೂಗಳನ್ನು ಕೂಡ ಬಿಟ್ಟು ಹೋಗಬಾರ್ದು. ಎಲ್ಲ ಸಾಕ್ಷಿಗಳಿರಬೇಕು. ಯಾವೆಲ್ಲ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಲಾಗಿದೆ, ಏನೇನು ಮೆನ್ಷನ್ ಮಾಡಲಾಗಿದೆ, ಏನೇನು ಉಲ್ಲೇಖ ಮಾಡಲಾಗಿದೆ, ಎಲ್ಲವನ್ನು ಕೂಡ ಹದ್ದಿನ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಪಕ್ಕಾ ಶಿಕ್ಷೆ ಆಗುವ ತರಹ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದರೆ ಯಾವುದೇ ಕೊಲೆ ಆಗಿರಲಿ, ಆ ಕೊಲೆಗೆ ಸಂಬಂಧಪಟ್ಟಂತೆ ಆ ಕೊಲೆಯಾದ ವ್ಯಕ್ತಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಕಾನೂನಿನಿಂದ ಯಾರು ಹೊರಕುಳಿಬಾರ್ದು, ಯಾರಿಗೂ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು. ತಕ್ಕ ರೀತಿಯಾದಂಥ ಶಿಕ್ಷೆ ಯಾರು ಮಾಡಿದಾರೆ ಅವ್ರಿಗೆ ಆಗಬೇಕು. ಹಾಗಾಗಿ ನಿರಂತರವಾಗಿ ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆ, 164 ಸ್ಟೇಟ್ಮೆಂಟು, ಆರೋಪಿಗಳ ತಪ್ಪೊಪ್ಪಿಗೆ ಎಲ್ಲದ್ರ ಬಗ್ಗೆ ನಿಗಾ ಇಟ್ಟಿದ್ದಾರೆ. ಈಗಾಗಲೇ ಡಿಸಿಪಿ, ಎಸಿಪಿ ಜೊತೆ ಚಾರ್ಜ್ ಶೀಟ್ ಬಗ್ಗೆ ಕಮಿಷನರ್ ಚರ್ಚೆ ಮಾಡಿದ್ದಾರೆ. ಕೊಲೆಯ ಚಿಕ್ಕ ಕ್ಲೂಗಳು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿಸಿಟಿವಿ, ಶವ ಸಾಗಾಟದ ವಾಹನಗಳ ಜೊತೆಗೆ FSL ರಿಪೋರ್ಟ್ ಕೂಡ ಇದೆ. ಈ ಚಾರ್ಜ್ ಶೀಟ್ ಅನ್ನೋದೇ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿರುತ್ತೆ. ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಅಪರಾಧಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಅನ್ನೋದು ಒಂದು ಸಿಗುತ್ತೆ. ಆರೋಪಿಗೆ ಶಿಕ್ಷೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಏನಾದರೂ ಮೆನ್ಷನ್ ಆಗಿಲ್ಲ ನಿಖರವಾದಂಥ ಮಾಹಿತಿಗಳು ಅಂತ ಅಂದರೆ ಕೇಸ್ ಬಿದ್ದೋಗೋ ಸಾಧ್ಯತೆಗಳು ಇರುತ್ತೆ. ಆ ಕಾರಣಕ್ಕಾಗಿ ಚಾರ್ಜ್ ಶೀಟ್ ಮೇಲೆ ಹೆಚ್ಚಿನ ನಿಗಾವನ್ನ ಎಲ್ಲ ಅಧಿಕಾರಿಗಳು ಇಟ್ಟಿದ್ದಾರೆ. ಚಿಕ್ಕ ಕ್ಲೂಗಳು ಸಿಕ್ಕಿದ್ವಲ್ಲ, ಅದನ್ನು ಕೂಡ ಬಿಟ್ಟಿಲ್ಲ. ಅಲ್ಲಿ ಓಡಾಡಿದ್ದ ನಾವು ನೋಡಿದ್ವಿ, ಅಥವಾ ಈ ಥರ ಆಗಿತ್ತು, ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಉಲ್ಲೇಖ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ.